480ರಲ್ಲಿ ಜನಿಸ್ತಾರೆ. ಅವರು ಒಂದು ರೋಮನ್ ಕುಟುಂಬದಲ್ಲಿ ಜನನವನ್ನು ಹೊಂದಿಕೊಳ್ತಾರೆ. ಅವರ ಯೌವನ ಕಾಲದಲ್ಲಿ ಅವರು ಅಧ್ಯಯನಕ್ಕಾಗಿ ರೋಮನ್ಗೆ ಕಳಿಸಲ್ಪಡ್ತಾರೆ. ರೋಮನ್ಗೆ ಕಳಿಸಲ್ಪಟ್ಟಂತ ಒಂದು ಸಂದರ್ಭದಲ್ಲಿ ಅವರು ನೈತಿಕ ಭ್ರಷ್ಟಾಚಾರದಿಂದ ಅವರಿಗೆ ಬಹಳಷ್ಟು ಸಮಸ್ಯೆಗಳು ಉಂಟಾಗುತ್ತದೆ. ರೋಮನ್ ಎಂಬ ಒಂದು ಪ್ರಾಂತದಲ್ಲಿ ಹೋದ ಒಂದು ಸಂದರ್ಭದಲ್ಲಿ ನೈತಿಕ ಭ್ರಷ್ಟಾಚಾರದಿಂದ ಅವರಿಗೆ ಬಹಳಷ್ಟು ಸಮಸ್ಯೆಗಳು, ತೊಂದರೆಗಳು ಉಂಟಾಗ್ತವೆ. ಉಂಟಾದ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಅವರು ತಮ್ಮ ಸ್ವಗ್ರಾಮಕ್ಕೆ ಹಿಂತಿರುಗಿ ಬಂದ್ಬಿಡ್ತಾರೆ. ಅಲ್ಲಿ ಇರ್ಲಿಕ್ಕೆ ಅವರಿಗೆ ಆಗುವುದಿಲ್ಲ. ಅವರು ಅಧ್ಯಯನಕ್ಕಾಗಿ ಅಲ್ಲಿ ಹೋದಾಗ ಅವರಿಗೆ ಬಹಳಷ್ಟು ತೊಂದರೆಗಳು ಉಂಟಾದಾಗ ಅಲ್ಲಿಂದ ತಿರುಗಿ ತಮ್ಮ ಸ್ವದೇಶಕ್ಕೆ, ಸ್ವಗ್ರಾಮಕ್ಕೆ ಬಂದ್ಬಿಡ್ತಾರೆ. ನಂತರದಲ್ಲಿ ಅವರು ಪವಿತ್ರವಾದ ಜೀವನವನ್ನು ಜೀವಿಸಬೇಕು, ದೇವರಲ್ಲಿ ಅನ್ಯೋನ್ಯವಾಗಿ ಬೆಳೆಯಬೇಕು, ದೇವರ ಒಟ್ಟಿಗೆ ನಾನು ಇರಬೇಕೆಂಬ ಆಸಕ್ತಿ ಭರಿತವಾಗಿ ಅವರು ಇರುವ ಒಂದು ಸಂದರ್ಭದಲ್ಲಿ ಹಲವಾರು ವರ್ಷಗಳು ಅವರು ಸುಬಿಯಕೋ ಬಳಿಯ ಗುಹೆಯಲ್ಲಿ ಫಾದರ್ ಆಗಿ ಅವರು ವಾಸವಾಗ್ತಾರೆ. ಹಲವಾರು ವರ್ಷಗಳು ಅವರು ಆ ಒಂದು ಗುಹೆಯಲ್ಲಿ ಫಾದರ್ ಆಗಿ ವಾಸವಾಗಿ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಪ್ರಾರ್ಥನೆ ಹಾಗೂ ಉಪವಾಸ, ದೇವರ ಒಂದು ಧ್ಯಾನ, ಅಧ್ಯಯನ, ಆಧ್ಯಾತ್ಮಿಕ ಜೀವನ ಬಗ್ಗೆ ಬಹಳಷ್ಟು ಒತ್ತು ಕೊಟ್ಟು ಅದರಲ್ಲೇ ಅವರು ಇರ್ತಾರೆ. ಇರುವಂತ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಾರ್ಥನೆ, ಉಪವಾಸ, ದೇವರ ಒಂದು ವಾಕ್ಯಗಳಲ್ಲಿ ಅವರು ಇರುವಾಗ ಅವರಿಗೆ ಬಹಳಷ್ಟು ಆ ಒಂದು ಪ್ರಾಂತದಲ್ಲೆಲ್ಲ ಬಹಳಷ್ಟು ಖ್ಯಾತಿ ಬೆಳೆಯುತ್ತದೆ. ಯಾಕೆಂದ್ರೆ ಅವರು ಪವಿತ್ರತೆಯ ಒಂದು ಜೀವನ, ದೇವರ ವಾಕ್ಯಗಳಂತೆ ನಡೆಯುವುದು, ಆಧ್ಯಾತ್ಮಿಕವಾಗಿ ಜೀವಿಸುವುದರಿಂದ ಅವರ ಒಂದು ಖ್ಯಾತಿ ಎಲ್ಲ ಒಂದು ಸುತ್ತಮುತ್ತಲಿನ ಎಲ್ಲ ಕಡೆಯೂ ಹಬ್ಬುತ್ತದೆ. ಹಬ್ಬಿದ ನಂತರದಲ್ಲಿ ಅವರ ಒಂದು ಬುದ್ಧಿವಂತಿಕೆ ಹಾಗೂ ಪವಿತ್ರತೆಯ ಬಗ್ಗೆ ಖ್ಯಾತಿ ಬೆಳೆದ ನಂತರ ಅವರಿಗೆ ಅನೇಕ ಒಂದು ಜನರು ತಮ್ಮ ಒಂದು ವ್ಯಕ್ತಿಯ ಒಂದು ಮಾರ್ಗದರ್ಶನದಲ್ಲಿ ನಾವು ಬೆಳಿಬೇಕು, ಆ ವ್ಯಕ್ತಿ ಯಾವ ರೀತಿಯಾಗಿ ಇದ್ದನೋ ಆ ರೀತಿಯಾಗಿ ನಾವು ಸಹ ಬೆಳಿಬೇಕೆಂಬುದಾಗಿ ಅನೇಕ ಒಂದು ಜನರು ಶಿಷ್ಯರಾಗುವುದಕ್ಕೆ ಅವರ ಒಂದು ಬಳಿಗೆ ಬರ್ತಾರೆ. ನೋಡ್ರಿ, ಅನೇಕ ಜನರ ಆತನ ಒಂದು ವ್ಯಕ್ತಿಯ ಬಳಿಗೆ ಬಂದಾಗ ಅವರು ಪ್ರಾರ್ಥನೆ, ಕೆಲಸ ಮತ್ತು ದೇವರಲ್ಲಿ ವಿಧೇಯದ ಆದುದರಿಂದ ಮುಂದಿನ ಒಂದು ದಿನಮಾನಗಳಲ್ಲಿ ಫಾದರ್ ಸಮುದಾಯಗಳನ್ನು ಸ್ಥಾಪಿಸಲಿಕ್ಕೆ ಆಗುತ್ತದೆ. ಅವರ ಒಂದು ಫಾದರ್ ಒಂದು ಸಮುದಾಯವನ್ನೇ ಸ್ಥಾಪಿಸುವಷ್ಟು ಅವರು ಬೆಳೆಯುತ್ತಾರೆ. ಯಾವುದಕ್ಕಾಗಿ ಎಂಬುದಾಗಿ ನಾವು ನೋಡುವಾಗ ಅವರು ಪ್ರಾರ್ಥನೆಯಲ್ಲಿ, ಉಪವಾಸ ಮಾಡುವುದರಲ್ಲಿ, ದೇವರಲ್ಲಿ ಅನ್ಯೋನ್ಯವಾಗಿ ಇರುವುದರಲ್ಲಿ ಅವರು ಬಹಳಷ್ಟು ಆಸಕ್ತಿ ಭರಿತರಾಗಿ ಇದ್ದರಿಂದ ಎಲ್ಲ ಒಂದು ಪಾಸ್ಟರ್ ಸಮುದಾಯವನ್ನೇ ಸ್ಥಾಪಿಸುವ ಮಟ್ಟಿಗೆ ಅವರು ಬೆಳೆಯುತ್ತಾರೆ. ನಂತರದಲ್ಲಿ ನಾವು ನೋಡುವಾಗ ಅವರು ಪಾಶ್ಚಿಮಾದ್ಯಂತ ಫಾದರ್ಗೆ ಪಿತಾಮಹ ಎಂಬುದಾಗಿ ಸಹ ಕರೆಸಿಕೊಳ್ಳುತ್ತಾರೆ. ಆ ಒಂದು ಹೊಗಳಿಕೆಗೆ ಅವರು ಪಾತ್ರರಾಗ್ತಾರೆ. ಪಾಶ್ಚಿಮದ ಫಾದರ್ ಪಿತಾಮಹ ಎಂಬ ಒಂದು ಹೊಗಳಿಕೆಗೆ ಅವರು ಪಾತ್ರರಾಗ್ತಾರೆ. ಮುಂದೆ ನಾವು ನೋಡುವಾಗ ಅವರ ಒಂದು ತತ್ವವನ್ನು ಅಳವಡಿಸಿಕೊಂಡು ತಾವು ಜೀವನವನ್ನು ನಡೆಸ್ತಾ ಇದ್ರು. ಯಾವುದು ಅದು ಒಂದು ತತ್ವ ಎಂಬುದಾಗಿ ನಾವು ನೋಡುವಾಗ ಪೌಲನು ಹೇಳಿದಂತ ಒಂದು ತತ್ವವನ್ನು ಅವರು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ರು. ಅದೇನೆಂಬುದಾಗಿ ನೋಡುವಾಗ ಕೆಲಸ ಮಾಡಿದವನು ತಿನ್ನಬೇಕು, ಕೆಲಸ ಮಾಡಲಾರ್ದವನು ತಿನ್ನಬಾರದು ಎಂಬ ಒಂದು ತತ್ವವನ್ನು ಅವರು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ರು. ನಂತರದಲ್ಲಿ ನಾವು ನೋಡುವಾಗ ಅವರು ದೇವರೊಟ್ಟಿಗೆ ಇನ್ನೂ ನಾನು ಅನ್ಯೋನ್ಯವಾಗಿ ಬೆಳಿಬೇಕು, ಇನ್ನೂ ನಾನು ಆಸಕ್ತಿ ಭರಿತವಾಗಿ ದೇವರ ವಾಕ್ಯಗಳಲ್ಲಿ ನಾನು ಬೆಳಿಬೇಕೆಂಬುದಾಗಿ ಅವರು ಅಂದುಕೊಂಡು ಸುಬೇಕೋ ಪರ್ವತಕ್ಕೆ ಹೋಗ್ಬಿಡ್ತಾರೆ. ಇನ್ನು ನಾನು ದೇವರ ಒಂದು ಹತ್ತಿರವಾಗಿ ನಾನು ದೇವರ ಹತ್ತಿರದಲ್ಲಿ ನಾನು ಇರಬೇಕು ಎಂಬ ಒಂದು ಆಸಕ್ತಿಯನ್ನು ಇಟ್ಟುಕೊಂಡು ಅವರು ಸುಬೇಕೋ ಪರ್ವತಕ್ಕೆ
ಹೋಗ್ಬಿಡ್ತಾರೆ. ಅಲ್ಲಿ ಅವರು 3 ವರ್ಷಗಳ ಕಾಲ ಇದ್ದು ಏಕಾಂತದಲ್ಲಿ ವಾಸ ಮಾಡ್ತಾರೆ. ಯಾವೊಂದು ಜನರ ಒಂದು ಸಹವಾಸವನ್ನು ಇಟ್ಟುಕೊಳ್ಳದೆ, ಲೌಕಿಕ ರೀತಿಯಲ್ಲಿ ಯಾವುದೋ ಒಂದು ಸಹವಾಸವನ್ನು ಇಟ್ಟುಕೊಳ್ಳದೆ, ದೇವರ ಒಟ್ಟಿಗೆ ಮಾತ್ರ ನನ್ನ ಒಂದು ಸಂಬಂಧ ಇರಬೇಕು, ದೇವರೊಟ್ಟಿಗೆ ಮಾತ್ರ, ದೇವರ ಹತ್ತಿರ ಮಾತ್ರ ನಾನು ಇರಬೇಕೆಂಬ ಒಂದು ಆಸಕ್ತಿಯನ್ನು ಅವರು ಇಟ್ಟುಕೊಂಡು 3 ವರ್ಷಗಳ ಕಾಲ ಆ ಒಂದು ಪರ್ವತದಲ್ಲಿ ಅವರು ವಾಸ ಮಾಡ್ತಾರೆ. ಅವರ ಒಂದು ಪವಿತ್ರತೆಯ ಜೀವನ ಅನೇಕರಿಗೆ ಅದು ಆಸಕ್ತಿಯನ್ನು ಹುಟ್ಟಿಸುವಂತದ್ದಾಗಿತ್ತು ಮತ್ತು ಅನೇಕ ಜನರನ್ನು ಅನುಯಾಯಿಗಳನ್ನಾಗಿ ಮಾಡುವಂತದ್ದು ಆಗಿತ್ತು. ನೆಕ್ಸ್ಟ್ ನಾವು ನೋಡುವಾಗ 12 ಫಾದರ್ ಸಮುದಾಯಗಳನ್ನು ಸ್ಥಾಪಿಸಲು ಸಹ ಕಾರಣವಾಯಿತು. ಅನೇಕ ಒಂದು ಫಾದರ್ಗಳ ಒಂದು ಸಮುದಾಯಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ. ಅವರು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಬೆಳೆದದ್ದು, ದೇವರ ಒಂದು ವಾಕ್ಯಗಳನ್ನು, ದೇವರ ಒಂದು ಆಧ್ಯಾತ್ಮಿಕ ಜೀವಿತವನ್ನು ಬೆಳೆಸಿಕೊಂಡಿದ್ದರಿಂದ ಅವರು ಅನೇಕ ಒಂದು ಫಾದರ್ಗಳ ಸಮುದಾಯವನ್ನು ಶಿಷ್ಯರಾಗಿ ಅನೇಕ ಜನರು ಸಹ ಆತನ ಬಳಿಗೆ ಹೋಗ್ತಾರೆ. ಮುಂದೆ ನಾವು ನೋಡುವಾಗ ಅವರ ಒಂದು ಸೇವೆಯ ವಿಷಯವಾಗಿ ನಾವು ನೋಡುವಾಗ ಅನೇಕ ಒಂದು ರೋಗಿಗಳಿಗೆ ಅವರು ಗುಣಪಡಿಸ್ತಾ ಇದ್ರು, ಹಾಗೂ ಬಡವರಿಗೆ ಸಹಾಯವನ್ನು ಮಾಡುತ್ತಾ ಇದ್ರು, ಹಸಿದವರಿಗೆ ಸಹ ಊಟವನ್ನು ಕೊಡ್ತಾ ಇದ್ರು. ಅವರ ಒಂದು ಸೇವೆಯಲ್ಲಿ ಈ 3 ಪಾಯಿಂಟ್ಗಳು ಬಹಳ ಮುಖ್ಯವಾಗಿ ಫಾಲೋ ಮಾಡ್ತಾ ಇದ್ರು. ನಂತರದಲ್ಲಿ ಅವರು ಅನೇಕ ಒಂದು ಜನರಿಗೆ ಆಧ್ಯಾತ್ಮಿಕ ತಂದೆಯಾಗಿ ಸಹ ಇರ್ತಾರೆ. ನೋಡ್ರಿ, ಒಬ್ಬ ವ್ಯಕ್ತಿಯನ್ನು ನಾವು ಆಧ್ಯಾತ್ಮಿಕ ತಂದೆಯಾಗಿ ನಾವು ಮಾಡಿಕೊಳ್ಳಬೇಕಾದ್ರೆ ಅವರಲ್ಲಿ ನಾವು ಕೆಲವೊಂದು ಗುಣಗಳನ್ನು ಇರಬೇಕೆಂಬುದಾಗಿ ನಾವು ಅಂದ್ಕೊಳ್ತೀವಿ. ಹಾಗಾಗಿ ಅಲ್ಲಿ ಇರುವಂತ ಅನೇಕ ಜನರಿಗೆ ಸಹ ಇವರು ಆಧ್ಯಾತ್ಮಿಕ ತಂದೆಯಾಗಿ ಬೆಳೆಯುತ್ತಾರೆ. ಅವರ ಒಂದು ದೇವರಲ್ಲಿ ಅನ್ಯೋನ್ಯವಾಗಿ ಇರಬೇಕೆಂಬ ಒಂದು ಆಸಕ್ತಿ, ಆಧ್ಯಾತ್ಮಿಕವಾಗಿ ಅವರು ಇರುವಂತ ಒಂದು ಗುಣ, ಹಾಗೂ ಪವಿತ್ರತೆಯಿಂದ ಅವರು ಇರುವಂತ ಒಂದು ಗುಣಗಳನ್ನು ನೋಡಿ ಅನೇಕ ಜನರು ಆತನನ್ನು ಆಧ್ಯಾತ್ಮಿಕ ತಂದೆ, ನನ್ನ ಒಂದು ಆಧ್ಯಾತ್ಮಿಕ ತಂದೆ ಎಂಬುದಾಗಿ ಆ ಒಂದು ವ್ಯಕ್ತಿಯನ್ನು ಇಟ್ಟುಕೊಳ್ತಾರೆ. ಅವರಿಗೆ ಒಂದು ಪ್ರಾಮುಖ್ಯವಾದ ಒಂದು ನಿಯಮವಿತ್ತು. ಅದೇನಂದ್ರೆ ಪ್ರಾರ್ಥನೆ ಕೈಯಿಂದ ಮಾಡಿದ ದುಡಿಮೆ, ಹಾಗೂ ಅಧ್ಯಯನವು ದೈನಂದಿನ ದಿನಚರಿ. ನೋಡ್ರಿ, ಪ್ರಾರ್ಥನೆಯು ಕೈಯಿಂದ ಮಾಡಿದ ದುಡಿಮೆ. ನಾವು ಎಷ್ಟು ದುಡಿತಾ ಇದೀವಿ ಎಂಬುದಾಗಿ ಆಲೋಚನೆ ಮಾಡ್ಬೇಕು. ನಾವು ನಮ್ಮ ಪ್ರಾರ್ಥನೆಯು ನಮ್ಮ ಒಂದು ದುಡಿಮೆ ಆಗಬೇಕು. ನಾವು ದಿನನಿತ್ಯ ಎಷ್ಟು ದುಡಿತಾ ಇದೀವಿ, ಪ್ರಾರ್ಥನೆಯಲ್ಲಿ ನಾವು ದೇವರಲ್ಲಿ ನಾವು ಬೆಳೀತಾ ಇದೀವಿ, ದೇವರ ವಾಕ್ಯಗಳಲ್ಲಿ ನಾವು ಎಷ್ಟು ಬೆಳೀತಾ ಇದೀವಿ, ದಿನನಿತ್ಯ ದೈನಂದಿನ ದಿನಚರಿ ನಮ್ಮ ಒಂದು ಅಧ್ಯಯನವಾಗಿರಬೇಕೆಂಬುದಾಗಿ ನಾವು ತಿಳಿದುಕೊಳ್ಳೋರಾಗಿರಬೇಕು. ಪ್ರಿಯರೇ, ನಾವು ಈ ವ್ಯಕ್ತಿಯ ಒಂದು ವಿಚಾರವನ್ನು ನಾವು ಕೇಳುವಾಗ ಅನೇಕ ಒಂದು ಆಸಕ್ತಿ ಭರಿತವಾದ ಒಂದು ಅಂಶಗಳನ್ನು ಈ ಒಂದು ವ್ಯಕ್ತಿಯಲ್ಲಿ ನಾವು ನೋಡ್ತೀವಿ. ದೇವರಲ್ಲಿ ಅನ್ಯೋನ್ಯವಾಗಿ ಇರುವಂಥದ್ದು, ದೇವರ ವಾಕ್ಯಗಳನ್ನು ದಿನನಿತ್ಯವೂ ಅಧ್ಯಯನ ಮಾಡುವಂಥದ್ದು, ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳೆಯುವಂಥದ್ದು, ಇನ್ನೊಬ್ಬರಿಗೆ ಮಾದರಿಯಾಗಿ ಜೀವಿಸುವಂಥದ್ದು, ಈ ಒಂದು ಗುಣಗಳನ್ನು ಈ ವ್ಯಕ್ತಿಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಹಾಗೂ ಇತರರಿಗೆ ಸಹಾಯ ಮಾಡುವಂಥದ್ದು, ಬಡವರಿಗೆ ಸಹಾಯ ಮಾಡುವಂಥದ್ದು, ಹಸಿದವರಿಗೆ ಊಟವನ್ನು ಕೊಡುವಂಥದ್ದು, ರೋಗಿಗಳಿಗೆ ಆ ಒಂದು ರೋಗದಿಂದ ಗುಣಮುಖರಾಗುವುದಕ್ಕೆ ಅವರು ಪ್ರಯತ್ನ ಮಾಡುವಂಥದ್ದು, ಇನ್ನು ಅನೇಕ ಒಂದು ವಿಷಯಗಳನ್ನು ಈ ಒಂದು ವ್ಯಕ್ತಿಯ ಮುಖಾಂತರವಾಗಿ ನಾವು ಕಲಿತುಕೊಳ್ಳುತ್ತೇವೆ. ಪ್ರಿಯರೇ, ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಪ್ರಾರ್ಥನೆ ಮತ್ತು ಕೆಲಸ ಸಮತೋಲನ ನಾವು ಹೇಗೆ ಪ್ರತಿಬಿಂಬಿಸುತ್ತೇವೆ? ನಾವು ಈ ಒಂದು ವಿಷಯವನ್ನು ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಜೀವಿತದಲ್ಲಿ, ನಮ್ಮ ದಿನನಿತ್ಯ ಒಂದು ಜೀವನದಲ್ಲಿ ನಾವು ಪ್ರಾರ್ಥನೆ, ದೈನಂದಿನ ದೇವರ ವಾಕ್ಯ, ಹಾಗೂ ನಮ್ಮ ಆತ್ಮಿಕ ಜೀವನ, ಹಾಗೂ ಇತರೆ ನಮ್ಮ ಲೌಕಿಕವಾದ ಕೆಲಸ ಕಾರ್ಯಗಳು ಹೇಗೆ ನಾವು ಸಮತೋಲನದಿಂದ ನಾವು ಅದನ್ನು ನಡೆಸ್ತಾ ಇದೀವಿ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು.
ನಾವು ಬೇರೆ ಲೌಕಿಕವಾದ ಒಂದು ಕೆಲಸ ಕಾರ್ಯಗಳನ್ನೇ ಹೆಚ್ಚು ಮಾಡುತ್ತಾ ದೇವರ ವಾಕ್ಯಗಳನ್ನು ನಾವು ಅಧ್ಯಯನ ಮಾಡದೆ, ಅವುಗಳನ್ನು ನಾವು ಅನುಸರಿಸದೆ, ಪ್ರಾರ್ಥನೆ ಮಾಡದೆ ನಾವು ಈ ದಿನಗಳಲ್ಲಿ ನಾವು ಎಷ್ಟೋ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಾ ಇರ್ತೇವೆ. ಆದ್ರೆ ಈ ವ್ಯಕ್ತಿಯನ್ನು ನಾವು ನೋಡುವಾಗ 3 ವರ್ಷಗಳು ಪರ್ವತದ ಮೇಲೆಯೇ ದೇವರ ಹತ್ರನೇ ನಾವು ಇರ್ಬೇಕೆಂಬುದಾಗಿ 3 ವರ್ಷಗಳ ಕಾಲ ಯಾವುದೋ ಒಂದು ಜನರ ಒಂದು ಸಹವಾಸವನ್ನು ಇಟ್ಟುಕೊಳ್ಳದೆ ಪರ್ವತ ಮೇಲೆ ಹೋಗಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ 3 ವರ್ಷಗಳ ಕಾಲ ಒಂಟಿಯಾಗಿ ಜೀವನವನ್ನು ನಡೆಸ್ತಾರೆ. ಹಾಗೂ ಎಲ್ಲ ಒಂದು ರೋಮನ್ ಒಂದು ಪ್ರದೇಶಕ್ಕೆ ಹೋದಾಗ ಸಹ ಅಲ್ಲಿಂದ ಸಹ ಅವರು ಬಂದು ನೆಕ್ಸ್ಟ್ ತಮ್ಮ ಒಂದು ಸೇವೆಯಲ್ಲಿ ಅವರು ಆಸಕ್ತಿ ಭರಿತರಾಗಿ ಇರ್ತಾರೆ. ಇಂಥ ಒಂದು ಗುಣಲಕ್ಷಣಗಳನ್ನು ನಮ್ಮ ಒಂದು ಜೀವಿತದಲ್ಲೂ ಸಹ ನಾವು ಬೆಳೆಸಿಕೊಳ್ಳಬೇಕು. ಈ ಒಂದು ವ್ಯಕ್ತಿಯ ಒಂದು ಕುರಿತಾಗಿ ನಾವು ನೋಡುವಾಗ ಅವರು ಒಂದು ಮಾರ್ಗದರ್ಶನದ ಒಂದು ಬುಕ್ ಅನ್ನು ಸಹ ಬರ್ತಾರೆ. ಆ ಒಂದು ಬುಕ್ ಹೆಸರು ಏನಂದ್ರೆ ದಿ ರೂಲ್ ಆಫ್ ಸ್ಟೇಟ್ ನೆಡಿಕ್ಟ್ ಅನ್ನೋ ಒಂದು ಬುಕ್ ಅನ್ನು ಸಹ ಅವರು ಬರೆಯುತ್ತಾರೆ. ಹಾಗಾಗಿ ಅವರ ಒಂದು ಜೀವಿತದಲ್ಲಿ ಅನೇಕ ಒಂದು ಕೆಲಸ ಕಾರ್ಯಗಳನ್ನು, ಅನೇಕ ಒಂದು ಸೇವೆಯನ್ನು, ಇತರರಿಗೆ ಸಹಾಯವನ್ನು ಆ ವ್ಯಕ್ತಿ ಸಹ ಮಾಡ್ತಾ ಇದ್ರು. ಆ ರೀತಿಯಾಗಿ ನಮ್ಮ ಜೀವಿತವನ್ನು ನಾವು ಪರಿವರ್ತಿಸಿಕೊಳ್ಳಬೇಕು. ನಾವು ಸೇವೆಯಲ್ಲಿ ಆಸಕ್ತಿ ಭರಿತರಾಗಿರ್ಬೇಕು. ನಮ್ಮ ಜೀವಿತವು ಯಾವ ರೀತಿಯಾಗಿ ಇಟ್ಕೊಳ್ಬೇಕಂದ್ರೆ ನಾವು ಸೇವೆಯಲ್ಲಿ ಆಸಕ್ತಿ ಭರಿತರಾಗಿರ್ಬೇಕು. ಪವಿತ್ರ ಜೀವನವನ್ನು ಜೀವಿಸುವುದರಲ್ಲಿ ನಾವು ಆಸಕ್ತಿಯನ್ನು ಇಟ್ಟುಕೊಳ್ಳುವರಾಗಿರ್ಬೇಕು. ಕರ್ತನ ಹತ್ತಿರವಾಗಿ ನಾವು ಇರಬೇಕು. ನೋಡ್ರಿ, ಆ ವ್ಯಕ್ತಿ ಯಾವ ರೀತಿಯಾಗಿ ಒಂದು ಪರ್ವತ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ದೇವರೊಟ್ಟಿಗೆ ಇರಬೇಕೆಂಬುದಾಗಿ ಆಸಕ್ತಿ ಇತ್ತು, ಅದೇ ರೀತಿಯಾಗಿ ನಾವು ಸಹ ಕರ್ತನ ಹತ್ತಿರ ನಾವು ಇರಬೇಕು. ಯೇಸು ಕ್ರಿಸ್ತನ ಹತ್ತಿರ ನಾನು ಇರಬೇಕು. ಪ್ರತಿನಿತ್ಯವೂ ವಾಕ್ಯಗಳನ್ನು ಧ್ಯಾನ ಮಾಡಬೇಕೆಂಬ ಒಂದು ಆಸಕ್ತಿ ಸಹ ನಮ್ಮಲ್ಲಿ ಇರಬೇಕು. ದೈನಂದಿನ ಸತ್ಯವೇದ ವಾಕ್ಯವನ್ನು ಓದುವುದರಲ್ಲಿ, ಅದರಲ್ಲಿ ಧ್ಯಾನ ಮಾಡುವುದರಲ್ಲಿ ನಾವು ಆಸಕ್ತಿ ಭರಿತರಾಗಿರಬೇಕು. ನಮ್ಮ ಜೀವಿತವನ್ನು ನಾವು ಲೌಕಿಕವಾಗಿ ಅನೇಕ ಒಂದು ಸಂಗತಿಗಳಿಗೆ ನಾವು ಒಳಪಡಿಸಿಕೊಳ್ತೇವೆ. ಬೇರೆ ಒಂದು ವ್ಯರ್ಥವಾದ ಒಂದು ಸಮಯವನ್ನು ನಾವು ಕಳೀತಾ ಇರ್ತೇವೆ. ಆದ್ರೆ ದೇವರ ವಾಕ್ಯಗಳಲ್ಲಿ ನಾವು ಬೆಳೆಯುವಂತರಾಗಿರ್ಬೇಕು. ಈ ವ್ಯಕ್ತಿ ಸಹ ಅಷ್ಟೇ, ಎಷ್ಟೋ ಒಂದು ಕಷ್ಟಗಳನ್ನು ಅನುಭವಿಸ್ತಾರೆ, ಎಷ್ಟೋ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಲೌಕಿಕವಾಗಿ ಯಾವ ಒಂದು ದಿನವೂ ಸಹ ಹೋಗದೆ ಪವಿತ್ರವಾಗಿ ಜೀವಿಸಬೇಕು. ದೇವರ ಒಂದು ಹತ್ತಿರ ನಾನು ಬೆಳಿಬೇಕು. ಪವಿತ್ರಾತ್ಮನ ಒಂದು ಮಾರ್ಗದ ಒಂದು ಅಡಿಯಲ್ಲಿ ನಾನು ಬೆಳೆಯಬೇಕೆಂಬ ಆಸಕ್ತಿಯನ್ನು ಹೊಂದಿದ ವ್ಯಕ್ತಿಯಾಗಿರ್ತಾರೆ ಇವರು. ಆ ರೀತಿಯಾಗಿ ನಮ್ಮ ಒಂದು ಜೀವಿತವನ್ನು ನಾವು ಪರಿವರ್ತಿಸಿಕೊಳ್ಳುವವರಾಗಿರಬೇಕು. ಫಾದರ್ಗಳಿಗೆ ಪಿತಾಮಹ ಎಂಬ ಒಂದು ಹೊಗಳಿಕೆಗೆ ಈ ವ್ಯಕ್ತಿಯು ಪಾತ್ರರಾಗ್ತಾರೆ. ಅಷ್ಟು ಒಂದು ದೊಡ್ಡ ಒಂದು ಹೊಗಳಿಕೆಗೆ ಈ ವ್ಯಕ್ತಿಯು ಪಾತ್ರರಾಗುವುದಕ್ಕೆ ಕಾರಣವೇನೆಂದ್ರೆ ಅವರ ಒಂದು ಪ್ರಾರ್ಥನೆ, ಅವರು ಮಾಡಿದಂತ ಒಂದು ಉಪವಾಸ, ಅವರು ಮಾಡಿದಂತ ಒಂದು ಪವಿತ್ರತೆಯ ಜೀವನ, ದಿನನಿತ್ಯವೂ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಇರುವಂಥದ್ದು, ಅವರು ಎಷ್ಟೇ ಒಂದು ಕಷ್ಟಗಳು ಸಮಸ್ಯೆಗಳು ಬಂದರೂ ಸಹ ದೇವರೊಟ್ಟಿಗೆ ಇರುವಂಥದ್ದು, ಇವೆಲ್ಲವೂ ಸಹ ಆ ಒಂದು ಹೊಗಳಿಕೆಗೆ ಕಾರಣವಾಗುತ್ತದೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟ ನಷ್ಟಗಳು, ಸಮಸ್ಯೆಗಳು, ತೊಂದರೆಗಳು, ಇಕ್ಕಟ್ಟುಗಳು ಬರ್ತಾನೆ ಇರ್ತವೆ. ಆದ್ರೆ ಅವುಗಳಿಗೆ ನಾವು ಭಯಪಡದೆ ಕರ್ತನ ವಾಕ್ಯಗಳನ್ನು ನಾವು ಆಶ್ರಯಿಸಿಕೊಂಡು ಅವುಗಳಲ್ಲೇ ನಾವು ಭರವಸೆ ಇಟ್ಟವರಾಗಿ ನಾವು ಜೀವನ ಮಾಡುವಾಗ ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡುವಂತರಾಗಿದ್ದಾರೆ. ಈ ವ್ಯಕ್ತಿಯನ್ನು ಯಾವ ರೀತಿಯಾಗಿ ದೇವರು ಆಶೀರ್ವಾದ ಮಾಡಿದರು, ಅಂತಹ ದೊಡ್ಡ ಹೊಗಳಿಕೆಗೆ ಯಾವ ರೀತಿಯಾಗಿ ಕಾರಣಭೂತರಾಗಿ ಮಾಡುವುದಕ್ಕೆ ದೇವರು ಮಾಡಿದ್ರು, ಅದೇ ರೀತಿಯಾಗಿ ಸಹ ನಮ್ಮ ಜೀವಿತಗಳಲ್ಲೂ ಸಹ ಅದ್ಭುತವನ್ನು ದೇವರು ಮಾಡ್ತಾರೆ. ನಮ್ಮನ್ನು ಸಹ ಉನ್ನತ ಒಂದು ಸ್ಥಾನಕ್ಕೆ ದೇವರು ನಮ್ಮನ್ನು ಎತ್ತಾರೆ. ನಾವು ಬೇರೆ ಲೋಕದ ಒಂದು ಕಾರ್ಯಗಳಿಗೆ ನಮ್ಮನ್ನು ಒಳಪಡಿಸಿಕೊಂಡ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುವುದಿಲ್ಲ. ದೇವರ ವಾಕ್ಯಗಳನ್ನು ನಾವು ಹಿಡಿದುಕೊಂಡವರಾಗಿ ಜೀವಿಸಬೇಕು.
ಅದರಲ್ಲಿ ಆಸಕ್ತಿ ಭರಿತರಾಗಿ ನಾವು ಜೀವಿಸಬೇಕು. ಕರ್ತನ ಹತ್ತಿರವಾಗಿ ನಾವು ಇರಬೇಕು. ಅದು ಬಿಟ್ಟು ಲೋಕದ ಹತ್ತಿರವಾಗಿ ನಾವು ಇರುವಾಗ ದೇವರು ನಮ್ಮನ್ನು ಎಂದಿಗೂ ಆಶೀರ್ವಾದ ಮಾಡುವುದಿಲ್ಲ. ಕರ್ತನ ಹತ್ತಿರ ನಾವು ಇರುವಾಗ, ಕರ್ತನ ವಾಕ್ಯಗಳನ್ನು ನಾವು ದಿನನಿತ್ಯವೂ ಧ್ಯಾನಿಸುತ್ತಿರುವಾಗ, ಪವಿತ್ರತೆಯ ಒಂದು ಜೀವಿತವನ್ನು ನಾವು ಜೀವಿಸುವಾಗ ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡುವಂತರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜೀವಿತವನ್ನು ಪರಿವರ್ತಿಸಿಕೊಂಡು ಕರ್ತನಿಗೆ ಮೆಚ್ಚುಗೆಯಾಗಿ ಆತನ ವಾಕ್ಯಗಳನ್ನು ಹಿಡಿದುಕೊಂಡು ನಾವು ಕರ್ತನಿಗೆ ವಿಧೇಯರಾಗಿ ನಾವು ಜೀವಿಸುವರಾಗೋಣ. ದೇವರು ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು, ಉನ್ನತೋನ್ನತ ಸ್ಥಾನದಲ್ಲಿ ವಾಸ ಮಾಡುವಂತಹ ಜೀವ ಸ್ವರೂಪನಾಗಿರುವಂತ ನಮ್ಮ ಪರಲೋಕ ತಂದೆಯ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಸಂತ್ ನರ್ಸಿಯಾದ ನೆಡಿಕ್ಟ್ ಅವರ ಒಂದು ಜೀವಿತದ ಕುರಿತಾಗಿ ನಾವು ತಿಳಿದುಕೊಂಡಿವಿ ಸ್ವಾಮಿ. ಅವರು ಯಾವ ರೀತಿಯಾಗಿ ತಮ್ಮ ಸೇವೆಯನ್ನು ಮಾಡಿದರು, ಯಾವ ರೀತಿಯಾಗಿ ಪವಿತ್ರತೆಯ ಒಂದು ಜೀವಿತವನ್ನು ಜೀವಿಸಿದ್ರು, ಆ ರೀತಿಯಾಗಿ ನಾವು ನಿನ್ನ ಹತ್ತಿರದಲ್ಲಿ ನಾವು ಬೆಳೆಯಬೇಕು. ನಿನ್ನ ವಾಕ್ಯಗಳನ್ನೇ ನಾವು ಹಿಡಿದುಕೊಂಡು ಅದರಲ್ಲೇ ಭರವಸೆ ಇಟ್ಟವರಾಗಿ ನಾವು ಜೀವಿಸರಾಗಿ ಇರ್ಲಿಕ್ಕಾಗುವಂತೆ ಸಹಾಯ ಮಾಡಿರಿ ಸ್ವಾಮಿ. ನಾವು ಲೌಕಿಕವಾದ ಒಂದು ಜೀವಿತಕ್ಕೆ ಒಳಪಟ್ಟು, ಲೋಕದ ಒಂದು ಆಶೆಪಾಶೆಗಳಿಗೆ ನಾವು ಒಳಪಟ್ಟು ಅದರಂತೆ ನಡೆಯದೆ ನಿನ್ನ ವಾಕ್ಯಗಳನ್ನು ನಾವು ಹಿಡಿದುಕೊಂಡು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡ್ರಿ ಸ್ವಾಮಿ. ಪವಿತ್ರತೆಯ ಒಂದು ಜೀವಿತವನ್ನು ನಾವು ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡ್ರಿ. ದಿನನಿತ್ಯವೂ ನಿನ್ನನ್ನು ಪ್ರಾರ್ಥಿಸುವಂತೆ, ದಿನನಿತ್ಯವೂ ನಿನ್ನ ವಾಕ್ಯಗಳನ್ನು ಓದ್ಲಿಕ್ಕಾಗುವಂತೆ ನಮಗೆ ಒಳ್ಳೆಯ ಜ್ಞಾನವನ್ನು, ತಿಳುವಳಿಕೆಯನ್ನು ನೀವು ಕೊಡಬೇಕೆಂದು ಪ್ರಾರ್ಥಿಸೋರಾಗಿದೆ ಸ್ವಾಮಿ. ಈ ಒಂದು ದಿನದಲ್ಲಿ ನಿನ್ನ ಕೃಪೆಯಿಂದ ತುಂಬಿಸಿ ನಿನ್ನ ವಾಕ್ಯಗಳಲ್ಲಿ ನಾವು ಆಸಕ್ತಿ ಭರಿತರಾಗಿ ಜೀವಿಸ್ಲಿಕ್ಕಾಗುವಂತೆ ನಮಗೆ ವಿಶೇಷ ಜ್ಞಾನವನ್ನು, ತಿಳುವಳಿಕೆಯನ್ನು ಕೊಟ್ಟು ನಿಮ್ಮ ಹಸ್ತದಿಂದ ತುಂಬಿಸಿ ನಮ್ಮನ್ನು ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ಪ್ರಭು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಪಡೆದುಕೊಂಡಿದ್ದೇವೆ ತಂದೆ. ಆಮೆನ್.